ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಐತಿಹಾಸಿಕ ಆನಂದಪುರ ಗ್ರಾಮ ಕರ್ಕೊಂಡ್ ಬಂದಿದ್ದೀನಿ. ಆನಂದಪುರ ಐತಿಹಾಸಿಕವಾದಂತ ಗ್ರಾಮ. 1782ರಲ್ಲಿ ಹೈದರು ತೀರ್ಕೊಂಡಂತ ಕಾಲಕ್ಕೆ ಮೊದಲ 2 ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ದಯನೀಯವಾಗಿ ಅವಮಾನಕರವಾಗಿ ಪೆಟ್ಟು ತಿಂದು ಮರೆಯಲಾಗದಂತ ಸೋಲನ್ನು ಅನುಭವಿಸಿದಂತ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನ ರಾಜ್ಯ ಏಳುವಂತ ಕಾಲಕ್ಕೆ ಇಂಥ ಒಂದು ಸಂಧಿ ಸಮಯದಲ್ಲಿ ನಾವು ಮೈಸೂರನ್ನ ಗೆಲ್ಲಕ್ಕಾಗದೇನೆ ಇನ್ನ ಜೀವಮಾನದಲ್ಲಿ ನಾವು ಮೈಸೂರನ್ನ ಗೆಲ್ಲಲಾರೆವು ಅನ್ನುವಂತ ಸತ್ಯ ಅವರಿಗೆ ಅರಿವಾಗಿರುತ್ತೆ. ಹಾಗಾಗಿ ಈ ಸಂಧಿ ಕಾಲದಲ್ಲಿ ಟಿಪ್ಪು ಸುಲ್ತಾನ ತನ್ನ ತಂದೆಯ ಅಂತ್ಯಕಾರ್ಯಗಳನ್ನು ಮುಗಿಸಿ ಸಿಂಹಾಸನವನ್ನು ಏರುವಂತ ಸಂಧಿ ಕಾಲದಲ್ಲಿ ಅವರು ಹೊನ್ನಾವರ, ಬಿದನೂರು ಅಥವಾ ಹೈದರ್ ನಗರ ಅಥವಾ ನಗರ ಮತ್ತು ಆನಂದಪುರವನ್ನು ಮುತ್ತಿಗೆ ಹಾಕ್ತಾರೆ. ನಾವು ಇಲ್ಲಿವರೆಗೆ ಟಿಪ್ಪು ಸುಲ್ತಾನನ ಕ್ರೌರ್ಯ, ಅವನು ಮಾಡಿದಂತ ನರಮೇಧ ಅಂತೆಲ್ಲ ನೀವು ಓದಿದಲ್ಲ. ಈ ಬ್ರಿಟಿಷರು ಇಲ್ಲಿ ಮಾಡಿದಂತ ನರಮೇಧ ಇದೆಯಲ್ಲ, ಅದು ಕರ್ನಾಟಕದ ಇತಿಹಾಸದಲ್ಲೇ ಎಂದೂ ನಡೆದಿರಲಿಲ್ಲ. 100,000 ಮಕ್ಕಳು ಹೆಂಗಸರನ್ನ ನಡೆದು ಎಲ್ಲರನ್ನ ಕಡಿದುಕೊಳ್ತಾರೆ, ಮನೆಯಿಂದ ಈಚೆ ಗೆಳೆದು ಎಲ್ಲರನ್ನ ಕೊಲ್ತಾರೆ, ಎಲ್ಲರ ಮಾನಭಂಗ ಮಾಡ್ತಾರೆ. ಹೊನ್ನಾವರ ನಗರ ಮತ್ತು ಈ ಆನಂದಪುರದಲ್ಲಿ ರಕ್ತದ ಓಕಳಿ ಆಗ್ಬಿಡ್ತಾರೆ. ಶ್ರೀರಂಗಪಟ್ಟಣದಲ್ಲಿದ್ದ ಟಿಪ್ಪು ಸುಲ್ತಾನರಿಗೆ ವಿಚಾರ ಗೊತ್ತಾಗುತ್ತೆ. ಅವನು ತನ್ನ ಸಿಂಹಾಸನಾರೋಹಣ ಕಾರ್ಯಕ್ರಮವನ್ನು ನಿಲ್ಲಿಸಿ ಅಪಾರವಾದ ಸೈನ್ಯದೊಂದಿಗೆ ಆನಂದಪುರಕ್ಕೆ ಬಂದು ಆನಂದಪುರದ ಸುತ್ತ ಮೈಸೂರಿನ ಸೈನಿಕರನ್ನ ನಿಲ್ಲಿಸ್ತಾನೆ. ಒಬ್ಬ ಬ್ರಿಟಿಷು ಈ ಆನಂದಪುರದಿಂದ ಜೀವಂತವಾಗಿ ಈಚೆ ಹೋಗಬಾರದು ಅಂತಾನೆ. ಒಬ್ಬ ಬ್ರಿಟಿಷ್. ಅಷ್ಟು ಜನ ಬ್ರಿಟಿಷರನ್ನ ಮತ್ತೆ ಅವರ ಸೈನಿಕರನ್ನ ರುಂಡ ಕಡಿದು ಅವರ ರಕ್ತದಿಂದ ಇಡೀ ಆನಂದಪುರಕ್ಕೆ ರಕ್ತಾಭಿಷೇಕ ಮಾಡಿಸ್ಬಿಡ್ತಾನೆ. ಬದುಕುಳಿದಿದ್ದ ಕೊನೆಯ ಬ್ರಿಟಿಷರ ಎದೆ ಮೇಲೆ ಕಾಲಿಟ್ಟು ಹೇಳ್ತಾನೆ, ಮೈ ಲ್ಯಾಂಡ್ ಮೈ ಪೀಪಲ್. ಹೆಂಗ್ ಬಂದೆ ನೀನು, ನಮ್ಮ ಕನ್ನಡಿಗರಿಗೆ ಹೆಂಗೆ ನೀನು ಕೊಂದೆ ನೀನು, ಇದು ನನ್ನ ನಾಡು, ಇವರು ನನ್ನ ಜನ ಅಂತಾನೆ. ಅದು ಟಿಪ್ಪು ಸುಲ್ತಾನರ ಶೌರ್ಯಕ್ಕೆ ಸಾಕ್ಷಿ, ಕನ್ನಡಿಗರ ಮೇಲಿನ ಅವನ ಪ್ರೇಮಕ್ಕೆ ಸಾಕ್ಷಿ. ಅಂತ ಐತಿಹಾಸಿಕವಾದಂತ ಕದನಕ್ಕೆ ಈ ಆನಂದಪುರ ಸಾಕ್ಷಿಯಾಗಿದೆ. ಶಿವಮೊಗ್ಗ ಸಾಗರ ಮಧ್ಯೆ ಓಡಾಡ್ಬೇಕಾದ್ರೆ ನೀವು ಆನಂದಪುರದ ಹತ್ರ ಬಂದಾಗ ನೀವು ಟಿಪ್ಪು ಸುಲ್ತಾನರ ಶೌರ್ಯವನ್ನ, ಅವರು ಬ್ರಿಟಿಷರಿಗೆ ಕಲಿಸಿದ ಪಾಠವನ್ನ ಎಂದೆಂದಿಗೂ ಮರೆಯಬೇಡಿ.